Hello dear students. So in this video, we shall talk of the basic forces in nature. So in the previous video I have given the introduction for basic forces. Then in this video we shall see which are those basic forces. So the basic forces of nature. The basic forces of nature. Forces of nature. ಹೌದಾ? So the first basic force of the nature is the gravitational force. Which force? Gravitational force. So the gravitational force. So gravitational force. So you are sitting on the chair and you are watching my video. That is because of the gravitational force. So gravitational force. So what is the gravitational force? Gravitational force is the mutual force of attraction. Gravitational force is the mutual force of attraction between any two objects. Mutual force, which is the mutual force of attraction. This is the mutual force of attraction ಯಾರ ನಡುವೆ? between any two objects. Between any two objects. ಯಾಕೆ? by virtue of mass. By virtue of the mass. ಅಥವಾ by virtue of their masses. By virtue of their masses. their masses. ಹೌದಾನೆ? So say I have a object 1. So this is first object, say of mass m1. This is another object, say of mass m2. ಹೌದಾನೆ? So between these two objects there is a mutual force of attraction. So ಅಂದರೆ m1 will attract m2 in the same manner m2 will attract m1. ಹೌದಾನೆ? ಸೊ m1 will attract m2 ಅಥವಾ m2ನು m1 ಅಟ್ರಾಕ್ಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಮ್ಯೂಚುವಲ್. ಅಂದರೆ ಬರೀ m1 ಮಾತ್ರ m2ನ ಅಟ್ರಾಕ್ಟ್ ಮಾಡಲ್ಲ, ಅಥವಾ m2 ಮಾತ್ರ m1 ಅಟ್ರಾಕ್ಟ್ ಮಾಡಲ್ಲ. m1 m2ನ ಅಟ್ರಾಕ್ಟ್ ಮಾಡುತ್ತೆ, m2 m1 ಅಟ್ರಾಕ್ಟ್ ಮಾಡುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ಮ್ಯೂಚುವಲ್ ಫೋರ್ಸ್. ಎಂಥ ಫೋರ್ಸ್ ಅದು? ಮ್ಯೂಚುವಲ್ ಫೋರ್ಸ್. ಜಸ್ಟ್ ಲೈಕ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಮ್ಯೂಚುವಲ್ ಕೋಆಪರೇಷನ್, ಆ ಥರ. ಅಂದರೆ ಒಬ್ರಿಗೆ ಸಹಾಯ ಮಾಡೋದು. ಅದೇ ಥರ ಇದು m1 m2ನ ಅಟ್ರಾಕ್ಟ್ ಮಾಡುತ್ತೆ, m2 m1 ಅಟ್ರಾಕ್ಟ್ ಮಾಡುತ್ತೆ. ಬಿಟ್ವೀನ್ ಎನಿ ಟು ಆಬ್ಜೆಕ್ಟ್ಸ್. ದೇ ಮೇ ಬಿ ಸ್ಮಾಲ್ ಆಬ್ಜೆಕ್ಟ್ಸ್ just like the protons ಅಥವಾ atoms, ಅಥವಾ the objects may be of enormous size just like the planets, ಅಥವಾ any two galaxies, ಅಥವಾ stars. So in this manner ಹೌದಾನೆ? ಸೊ the any two objects, ಅಂದರೆ ಆಬ್ಜೆಕ್ಟ್ಸ್ ಚಿಕ್ಕದಾದ್ರಾಗ್ಬೋದು, ದೇ ಮೇ ಬಿ ಆಫ್ ಅಟಾಮಿಕ್ ಲೆವೆಲ್, ಅಥವಾ ದೇ ಮೇ ಬಿ ಆಫ್ ಟೆರೆಸ್ಟ್ರಿಯಲ್ ಆಬ್ಜೆಕ್ಟ್ಸ್. ಎಂಥ ಆಬ್ಜೆಕ್ಟ್ಸ್ ಅಂತ ಕರಿತೀವಿ? ಟೆರೆಸ್ಟ್ರಿಯಲ್ ಆಬ್ಜೆಕ್ಟ್, ಪ್ಲಾನೆಟ್ಸ್, ಗ್ಯಾಲಕ್ಸೀಸ್. ಹೌದಾನೆ? ಸೊ ದೇರ್ ಇಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಒನ್ ಗ್ಯಾಲಕ್ಸಿ, ದ ಮಿಲ್ಕಿ ವೇ ಗ್ಯಾಲಕ್ಸಿ, and any other galaxy which is lying at a millions and millions of light years distant. ಹೌದಾನೆ? ಸೊ ಇವೆರಡರ ನಡುವೆ there is a force of attraction. ಹೌದಾ? ಸೊ ದಟ್ ಫೋರ್ಸ್ ವಿ ಕಾಲ್ ಇಟ್ ಆಸ್ ಗ್ರಾವಿಟೇಷನಲ್ ಫೋರ್ಸ್. ಎಂತ ಕರಿತೀವಿ ಅದಕ್ಕೆ? ಗ್ರಾವಿಟೇಷನಲ್ ಫೋರ್ಸ್. ಹೌದಾನೆ? ಸೊ ಗ್ರಾವಿಟೇಷನಲ್ ಫೋರ್ಸ್ ಯಾರ ನಡುವೆ ಇರುತ್ತೆ? ಬಿಟ್ವೀನ್ ಎನಿ ಆಬ್ಜೆಕ್ಟ್. ಹೌದಾನೆ? ಸೇ ಯು ಆರ್ ಸಿಟ್ಟಿಂಗ್ ಇನ್ ಯುವರ್ ಚೇರ್. ಸೊ ದೇರ್ ಇಸ್ ಎ ಫ್ರಿಡ್ಜ್ which is at some distance from you. ಹೌದಾನೆ? ದೇರ್ ಇಸ್ ಎ ಮ್ಯೂಚುವಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಈ ಫ್ರಿಡ್ಜ್ ನಿನ್ನ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ, ನೀನು ಫ್ರಿಡ್ಜನ್ನ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಹೌದಾನೆ? ಅದೇ ಥರ ಸೀದಾ ಸೀಲಿಂಗ್ ಫ್ಯಾನ್, ತಲೆ ಮೇಲೆ ಫ್ಯಾನ್ ಇರುತ್ತೆ, ಅದು ನಿನ್ನ ಅಟ್ರಾಕ್ಟ್ ಮಾಡ್ತಾರೆ, ನೀನು ಅದನ್ನು ಅಟ್ರಾಕ್ಟ್ ಮಾಡ್ತಾ ಇದೆಯಾ. ಹೌದಾ? ಸೊ ದೇರ್ ಇಸ್ ಎ ಫೋರ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎನಿ ಟು ಆಬ್ಜೆಕ್ಟ್ಸ್ ಇನ್ ದಿಸ್ ಯೂನಿವರ್ಸ್. ಹೌದಾನೆ? ಅರ್ತ್ ಅಟ್ರಾಕ್ಟ್ಸ್ ಮೂನ್ ಅಟ್ರಾಕ್ಟ್ಸ್ ಅರ್ತ್, ಅದು ಅರ್ತ್ ಅಟ್ರಾಕ್ಟ್ಸ್ ಸನ್ ಅಟ್ರಾಕ್ಟ್ಸ್ ಅರ್ತ್ ಅಟ್ರಾಕ್ಟ್ಸ್ ವಿನಸ್ ಅಟ್ರಾಕ್ಟ್ಸ್ ಅರ್ತ್. ಸೊ ಈ ಥರ ದೇರ್ ಇಸ್ ಎ ಮ್ಯೂಚುವಲ್ ಅಟ್ರಾಕ್ಷನ್ ಬಿಟ್ವೀನ್ ಎನಿ ಟು ಆಬ್ಜೆಕ್ಟ್ಸ್. ದ ಆಬ್ಜೆಕ್ಟ್ಸ್ ಮೇ ಬಿ ಆಫ್ ಅಟಾಮಿಕ್ ಲೆವೆಲರ್ ಇರ್ಬೋದು, ಅಥವಾ ಟೆರೆಸ್ಟ್ರಿಯಲ್ ಲೆವೆಲರು ಇರ್ಬೋದು. ಹೌದಾನೆ? ಸೊ ದ ಮೋಷನ್ ಆಫ್ ಆಲ್ ದ ಬಾಡೀಸ್ ಇನ್ ದ ಯೂನಿವರ್ಸ್. ಹೌದಾನೆ? ಅರ್ತ್ ರೊಟೇಟ್ಸ್ ಅರೌಂಡ್ ದ ಸನ್. ಸೊ ಇಟ್ ಇಸ್ ದ ಸನ್. ಸೊ ಅರ್ತ್ ರೊಟೇಟ್ಸ್ ಅರೌಂಡ್ ಸನ್. ದಿಸ್ ಇಸ್ ದ ಅರ್ತ್. So who is responsible? Gravitational force. The same gravitational force is responsible for every motion that we see in the universe. ಹೌದಾನೆ? So if you drop your notebook from some height, so it will fall towards the earth. ಅದು ನೆಲಕ್ಕೆ ಬೀಳಕ್ಕೆ ಸ್ಟಾರ್ಟ್ ಮಾಡುತ್ತೆ. Who is responsible? The gravitational force of the earth. ಹೌದಾನೆ? So this gravitational force, it plays a very important role in large scale phenomena, just like the motion of the universe.
ಅಥವಾ ಮೋಷನ್ ಆಫ್ ದ ಅರ್ತ್, ಈ ಥರ ದೊಡ್ಡ ದೊಡ್ಡ ಡಿಸ್ಟೆನ್ಸಲ್ಲೂ ಸಹ ಇದೇನು ಮಾಡುತ್ತೆ, ಕೆಲಸ ಮಾಡುತ್ತೆ. ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಲಾಂಗ್ ರೇಂಜ್ ಫೋರ್ಸ್. ಎಂಥ ಫೋರ್ಸ್ ಇದು? ಲಾಂಗ್ ರೇಂಜ್ ಫೋರ್ಸ್. ಮತ್ತು ಇಟ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್ ಫೋರ್ಸ್. ನೋಡಿ, ಅಟ್ರಾಕ್ಷನ್ ಅಂತಲೇ ಬರ್ತೀನಿ, ಹೌದಾ? ಸೊ ಆಲ್ವೇಸ್ ಗ್ರಾವಿಟೇಷನ್ ಫೋರ್ಸ್ ಇಸ್ ಅಟ್ರಾಕ್ಟಿವ್. ಗ್ರಾವಿಟೇಷನ್ ಫೋರ್ಸ್ ಕೆನಾಟ್ ಬಿ ರಿಪಲ್ಸಿವ್. ನೀನು ಫ್ಯಾನನ್ನು ರಿಪಲ್ ಮಾಡೋದು ಅಥವಾ ಫ್ಯಾನ್ ನಿನ್ನನ್ನು ರಿಪಲ್ ಮಾಡೋದು ಇಂಪಾಸಿಬಲ್, ಹೌದಾನೆ? ಸೊ ದರ್ ಇಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. ಇಟ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್ ಫೋರ್ಸ್. ಮತ್ತು ಇಟ್ ಇಸ್ ಯೂನಿವರ್ಸಲ್, ಪ್ರಪಂಚದ ಎಲ್ಲ ಕಡೆನೂ ಇದೆ, ಹೌದಾನೆ? ಸೊ ಅರ್ತ್ ಮೇಲೆ ಯಾವ ಥರ ಗ್ರಾವಿಟೇಷನ್ ಫೋರ್ಸ್ ಇದೆಯಾ, ಯು ಗೋ ಆನ್ ಎನಿ ಪ್ಲ್ಯಾನೆಟ್, ಯು ಗೋ ಟು ಎನಿ ಗ್ಯಾಲಕ್ಸಿ, ದರ್ ಇಸ್ ಎ ಗ್ರಾವಿಟೇಷನಲ್ ಫೋರ್ಸ್, ಹೌದಾನೆ? ಸೊ ಇಟ್ ಈಸ್ ಲಾಂಗ್ ರೇಂಜ್ ಫೋರ್ಸ್. ಆಗಲೇ ಹೇಳ್ಬಿಟ್ಟೆ, ಇಟ್ ಆಕ್ಸ್ ಫಾರ್ ಇನ್ಫೈನೈಟ್ ರೇಂಜ್, ಮಿಲಿಯನ್ ತನಕ ಲೈಟ್ ಇಯರ್ ತನಕ ಡಿಸ್ಟೆನ್ಸಲ್ಲಿ ಇಟ್ ವಿಲ್ ಆ್ಯಕ್ಟ್. ಆಮೇಲೆ ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಇಟ್ ಡಸ್ ನಾಟ್ ನೀಡ್ ಎನಿ ಇಂಟರ್ವೀನಿಂಗ್ ಮೀಡಿಯಮ್. ಎಂಥ ಮೀಡಿಯಮ್? ಇಂಟರ್ವೀನಿಂಗ್ ಮೀಡಿಯಮ್, ಹೌದಾನೆ? ಸೊ ದೇರ್ ಇಸ್ ಎ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್. ಸನ್ಗೂ ಮತ್ತು ಅರ್ತ್ಗೂ ದೇರ್ ಇಸ್ ಎ ಗ್ರಾವಿಟೇಷನಲ್ ಫೋರ್ಸ್. ಅಲ್ಲಿ ಯಾವ್ದಾದ್ರು ಮೀಡಿಯಮ್ ಬೇಕಾ? ಜಸ್ಟ್ ಲೈಕ್ ಏರ್ ಅಥವಾ ವಾಟರ್, ಯಾವುದಾದ್ರು ಮಧ್ಯೆ ಏನಾದ್ರು ವಸ್ತು ಇರಬೇಕಾ? ಇಲ್ಲ, ಅವಶ್ಯಕತೆ ಇಲ್ಲ. ಅಲ್ಲಿ ಮೀಡಿಯಮ್ ಇರಲಿ ಅಥವಾ ಬಿಡಲಿ. ಸೊ ದೇರ್ ಇಸ್ ಎ ಗ್ರಾವಿಟೇಷನಲ್ ಫೋರ್ಸ್, ಹೌದಾನೆ? ಸೇ ಆಬ್ಜೆಕ್ಟ್ M1 ಇನ್ ದ ಡಯಾಗ್ರಾಮ್ ಆ್ಯಂಡ್ ಆಬ್ಜೆಕ್ಟ್ M2 ಇನ್ ದ ಡಯಾಗ್ರಾಮ್, ಹೌದಾನೆ? ಸೊ ದೇರ್ ಇಸ್ ಎ ಗ್ರಾವಿಟೇಷನಲ್ ಫೋರ್ಸ್. ಸೇ ದ ಮಧ್ಯದಲ್ಲಿ ಗಾಳಿ ಇದೆ ಅಂತ ಇಟ್ಕೊಳ್ಳಿ, ಸೇ ದೇರ್ ಇಸ್ ಏರ್. ಅಕಸ್ಮಾತ್ ಇಫ್ ಯು ಫಿಲ್ ದಿಸ್ ಗ್ಯಾಪ್ ಬೈ ಅನದರ್ ಮೀಡಿಯಮ್, ವಾಟ್ರಿಂದ ತುಂಬಿಡ್ತೀಯಪ್ಪ, ಆವಾಗ ಗ್ರಾವಿಟೇಷನಲ್ ಫೋರ್ಸ್ ಚೇಂಜ್ ಆಗುತ್ತಾ? ಇಲ್ಲ, ಇಟ್ ಡಸ್ ನಾಟ್ ಚೇಂಜ್, ಹೌದಾನೆ? ಅಂದರೆ ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಇಂಟರ್ವೀನಿಂಗ್ ಮೀಡಿಯಮ್ ಮಧ್ಯೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಲ್ಲ, ಹೌದಾನೆ? ಸೊ ಆಮೇಲೆ ದ ಗ್ರಾವಿಟೇಷನಲ್ ಫೋರ್ಸ್ ಇಟ್ ಇಸ್ ದ ವೀಕೆಸ್ಟ್ ಫೋರ್ಸ್. ಎಂಥ ಫೋರ್ಸ್ ಇದು? ವೀಕೆಸ್ಟ್. ನಾನು ಐ ವಿಲ್ ಟಾಕ್ ಆಫ್ 4 ಬೇಸಿಕ್ ಫೋರ್ಸಸ್. ಎಷ್ಟು ಬೇಸಿಕ್ ಫೋರ್ಸ್ ಇದ್ದಾವೆ? 4 ಬೇಸಿಕ್ ಫೋರ್ಸ್ ಇದ್ದಾವೆ. ಅದರಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇಸ್ ದ ವೀಕೆಸ್ಟ್ ಫೋರ್ಸ್, ಬಟ್ ಇಟ್ ಈಸ್ ಲಾಂಗ್ ರೇಂಜ್ ಫೋರ್ಸ್. ಎಂಥ ಫೋರ್ಸ್ ಇದು? ಲಾಂಗ್ ರೇಂಜ್ ಫೋರ್ಸ್, ಹೌದಾನೆ? ಯಾಕೆ ಬರುತ್ತೆ ಗ್ರಾವಿಟೇಷನಲ್ ಫೋರ್ಸ್ ಅಂದರೆ? ಬಿಕಾಸ್ ಆಫ್ ದ ಮಾಸ್, ಹೌದಾ? ಸೊ ಯಾವ ಆಬ್ಜೆಕ್ಟ್ಗಳಿಗೆ ಮಾಸ್ ಇದೆಯೋ ಇಟ್ ಹ್ಯಾವ್ ಎ ಗ್ರಾವಿಟೇಷನಲ್ ಫೋರ್ಸ್, ಮ್ಯೂಚುವಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ದಿಸ್ ಇಸ್ ದ ಫಸ್ಟ್ ಫಂಡಮೆಂಟಲ್ ಫೋರ್ಸ್. ಸೊ ದ ನೆಕ್ಸ್ಟ್ ಫಂಡಮೆಂಟಲ್ ಫೋರ್ಸ್ ಈಸ್ the electromagnetic force. Which force? Electromagnetic force. The second fundamental force is electromagnetic force. ಒಂದೇ ವರ್ಡ್ ಇದು, electromagnetic force. The second fundamental force is electromagnetic force. This is the second fundamental force. ಎಲ್ಲಿರ್ತಿದು this electromagnetic force? It acts between any two charged particles. It acts between any two charged particles. ಯಾವುದೇ ಎರಡು ಪಾರ್ಟಿಕಲ್ ತಗೊಳ್ಳಿ, ಯಾವ ದೊಡ್ಡದಾರಿರಲಿ ಚಿಕ್ಕದಾರಿರಲಿ, ಇಫ್ ದೇ ಆರ್ ಚಾರ್ಜ್ಡ್, ಹೌದಾನೆ? ಸೊ ಯು ಹ್ಯಾವ್ ಎನ್ ಆಬ್ಜೆಕ್ಟ್, ಸೇ ಇಟ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್. ಐ ಕಾಲ್ ಇಟ್ ಆಬ್ಜೆಕ್ಟ್ 1. ಸೊ ಇಲ್ಲೆಲ್ಲ ದೂರದಲ್ಲಿದೆ. ಸೇ ಅನದರ್ ಆಬ್ಜೆಕ್ಟ್, ಐ ವಿಲ್ ಯೂಸ್ ಡಿಫ್ರೆಂಟ್ ಕಲರ್, ಹೌದಾ? ಸೊ ಯು ಹ್ಯಾವ್ ಅನದರ್ ಆಬ್ಜೆಕ್ಟ್, ಸೇ ಇಟ್ ಈಸ್ 2, ಸೇ ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್, ಹೌದಾನೆ? ಸೊ ಬಿಟ್ವೀನ್ ದೀಸ್ ಟು ಆಬ್ಜೆಕ್ಟ್ಸ್ ದೇರ್ ಇಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್, ರಿಪಲ್ಷನ್. ಸೇ ದಿಸ್ ಆರ್ ಅನ್ಲೈಕ್ ಚಾರ್ಜ್, ಪಾಸಿಟಿವ್ ಮತ್ತು ನೆಗೆಟಿವ್ ಇರುತ್ತೆ. ಸೊ ದೇರ್ ಇಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಅಕಸ್ಮಾತ್ ಅನದರ್ ಥರ್ಡ್ ಆಬ್ಜೆಕ್ಟ್, ಯಾವುದೋ ಥರ್ಡ್ ಆಬ್ಜೆಕ್ಟ್ ಇದೆ, ಸೇ ಐ ವಿಲ್ ಯೂಸ್ ಡಿಫ್ರೆಂಟ್ ಕಲರ್, ಐ ವಿಲ್ ಯೂಸ್ ಗ್ರೀನ್ ಕಲರ್, ಹೌದಾನೆ? ಸೊ ಯಾವ ಥರ್ಡ್ ಆಬ್ಜೆಕ್ಟ್, ದಿಸ್ ಇಸ್ ಆಬ್ಜೆಕ್ಟ್ 3, ಸೇ ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್, ಹೌದಾನೆ? ಸೊ ದೇರ್ ಇಸ್ ಎ ಗ್ರಾವಿಟಿ ಅಂತದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ 2 and 3, ಸರಿನಾ? ಈ 2 ಮತ್ತು 3 ದೇ ವಿಲ್ ರಿಪಲ್. ಯಾಕೆ? ಬಿಕಾಸ್ ದಿಸ್ ಈಸ್ ಲೈಕ್ ಚಾರ್ಜಸ್, ನೆಗೆಟಿವ್ ಮತ್ತು ನೆಗೆಟಿವ್ ದೇ ವಿಲ್ ರಿಪಲ್. ಸೊ ರಿಪಲ್ಸಿವ್ ಫೋರ್ಸ್, ಬಟ್ ದೇರ್ ಇಸ್ ಎ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ದೇರ್ ಇಸ್ ಎ ರಿಪಲ್ಸಿವ್ ಫೋರ್ಸ್, ಹೌದಾ? ಬಿಟ್ವೀನ್ 1 and 3 there is a attractive force. Between 1 and 3 there is a electromagnetic force of attraction. ಹೌದಾನೆ? ಅಂದರೆ ಯು ಟೇಕ್ ಎನಿ ಚಾರ್ಜ್ಡ್ ಪಾರ್ಟಿಕಲ್ಸ್, ಇಟ್ ಮೇ ಬಿ ಪಾಸಿಟಿವ್ ನೆಗೆಟಿವ್ ಅಥವಾ ನೆಗೆಟಿವ್ ಪಾಸಿಟಿವ್, ಏನು ಬೇಕಾದ್ರೆ ಇಲ್ಲಿ ದೇರ್ ಇಸ್ ಎ ಅಟ್ರಾಕ್ಟಿವ್ ಫೋರ್ಸ್, ಹೌದಾ? ಅದು ಅಟ್ರಾಕ್ಟಿವ್ ಅಥವಾ ರಿಪಲ್ಸಿವ್ ಫೋರ್ಸ್ ಇರ್ತದೆ, ದಟ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಹೌದಾ? ಸೊ ವೆನ್ ದೀಸ್ ಆಬ್ಜೆಕ್ಟ್ಸ್ 1, 2 and 3 ಆರ್ ಅಟ್ ರೆಸ್ಟ್, ನೋಡಿ ರೆಸ್ಟಲ್ಲಿ ಮೂವ್ ಆಗ್ತಾ ಇಲ್ಲ. ಸೊ ಆವಾಗ ವಿ ಕ್ಯಾನ್ ದ ಕೂಲಮ್ಸ್ ಲಾ ಯೂಸ್ ಮಾಡಿ, ಇನ್ ನೆಕ್ಸ್ಟ್ ಇಯರ್ ವಿಲ್ ಸ್ಟಡಿ. ಸೊ ಬೈ ಯೂಸಿಂಗ್ ಕೂಲಮ್ಸ್ ಲಾ, ಹೌದಾನೆ? ಸೊ ವಿ ಕ್ಯಾನ್ ಮೇಕ್ ದ calculation of the force, and it is the simplest case, and the study is very simple. When the charges are at rest, the study becomes simple.
ಬಟ್ ವಾಟ್ ಹ್ಯಾಪನ್ಸ್ ವೆನ್ ಚಾರ್ಜಸ್ ಸ್ಟಾರ್ಟ್ ಮೂವಿಂಗ್? ಈ ಚಾರ್ಜಸ್ ಮೂವ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ವೆನ್ ದ ಚಾರ್ಜಸ್ ಸ್ಟಾರ್ಟ್ ಮೂವಿಂಗ್? ಸೊ ವೆನ್ ದ ಚಾರ್ಜ್ ಸ್ಟಾರ್ಟ್ಸ್ ಮೂವಿಂಗ್, ಸೇ ಯು ಹ್ಯಾವ್ ಎನ್ ಎಲೆಕ್ಟ್ರಾನ್, ಇಟ್ ಇಸ್ ಎ ಚಾರ್ಜ್ಡ್ ಪಾರ್ಟಿಕಲ್. ಸೊ ವೆನ್ ದಿಸ್ ಎಲೆಕ್ಟ್ರಾನ್ ಸ್ಟಾರ್ಟ್ಸ್ ಮೂವಿಂಗ್, ಹೌದಾನೆ, ಸೊ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ವಿ ಕಾಲ್ ಇಟ್ ಆಸ್ ಕರೆಂಟ್, ಹೌದಾನೆ. ಸೊ ವೆನ್ ದಿಸ್ ಎಲೆಕ್ಟ್ರಾನ್ ಸ್ಟಾರ್ಟ್ಸ್ ಮೂವಿಂಗ್, ಸೊ ಇಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಏನು ಪ್ರೊಡ್ಯೂಸ್ ಮಾಡುತ್ತದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಅಯಸ್ಕಾಂತೀಯ ಕ್ಷೇತ್ರನ ಉಂಟು ಮಾಡುತ್ತದೆ, ಕಾಂತೀಯ ಕ್ಷೇತ್ರ, ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಬಿಕಾಸ್ ಆಫ್ ದಿಸ್ ಎಲೆಕ್ಟ್ರಾನ್ ದೇರ್ ಇಸ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಬಿಕಾಸ್ ಆಫ್ ದ ಚಾರ್ಜ್ ಆನ್ ದ ಎಲೆಕ್ಟ್ರಾನ್. ಮತ್ತು ಸಿನ್ಸ್ ಬಿಕಾಸ್ ಆಫ್ ಇಟ್ಸ್ ಮೋಷನ್ ದೇರ್ ಇಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಬಟ್ ವೆನ್ ಚಾರ್ಜಸ್ ಆರ್ ಅಟ್ ರೆಸ್ಟ್ there is no magnetic field. But once the charge starts moving along with electric field, there is a magnetic field. ಅಂದರೆ there is a magnetic force ಇರುತ್ತೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ, ಹೌದಾನೆ. ಸೊ ದೇರ್ ಫೋರ್ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ದೇ ಆರ್ ಇನ್ಸಪರೇಬಲ್. ಅವನ್ನು ನಾವು ಬೇರೆ ಬೇರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇನ್ಸೆಪರೇಬಲ್. ಎಲ್ಲೆಲ್ಲಿ ಎಲೆಕ್ಟ್ರಿಸಿಟಿ ಇರುತ್ತೋ, ಎಲೆಕ್ಟ್ರಿಸಿಟಿ ಅಂದರೆ ಮೋಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಎಲ್ಲೆಲ್ಲಿ ಎಲೆಕ್ಟ್ರಿಸಿಟಿ ಇರುತ್ತೋ ಅಲ್ಲೆಲ್ಲ ಮ್ಯಾಗ್ನೆಟಿಸಮ್ ಇದ್ದೇ ಇರುತ್ತೆ, ಹೌದಾನೆ. ಸೊ ದೇರ್ ಫೋರ್ ಬೋತ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್, ಹೌದಾನೆ. ಸೊ ದೇ ವಿಲ್ ಪ್ರೊಡ್ಯೂಸ್ ಎ ಫೋರ್ಸ್, ದಟ್ ಫೋರ್ಸ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಅಂದರೆ ದೇರ್ ಇಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ ಟು ಚಾರ್ಜ್ಡ್ ಪಾರ್ಟಿಕಲ್ಸ್, ಹೌದಾನೆ. ಸೊ ದಟ್ ಫೋರ್ಸ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಎಂತ ಕರಿತೀವಿ ಅದಕ್ಕೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಸೊ ಲೈಕ್ ದ ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಆಲ್ಸೋ ಎ ಲಾಂಗ್ ರೇಂಜ್ ಫೋರ್ಸ್. ಎಂಥ ಫೋರ್ಸ್ ಇದು? ಲಾಂಗ್ ರೇಂಜ್ ಫೋರ್ಸ್, ಹೌದಾ. ಸೊ ಇಟ್ ಆ್ಯಕ್ಟ್ಸ್ ಫಾರ್ ವೆರಿ ಲಾರ್ಜ್ ಡಿಸ್ಟೆನ್ಸಸ್, ಭಾಳ ದೂರ ತನಕ ಇದು ಕೆಲಸ ಮಾಡುತ್ತೆ. ಮತ್ತು ಇಟ್ ಡಸ್ ನಾಟ್ ನೀಡ್ ಎನಿ ಇಂಟರ್ವೀನಿಂಗ್ ಮೀಡಿಯಮ್, ಮತ್ತು ಇದಕ್ಕೆ ಯಾವುದೇ ಮೀಡಿಯಮ್ನ ಅವಶ್ಯಕತೆ ಇಲ್ಲ. ಇಟ್ ಡಸ್ ನಾಟ್ ನೀಡ್ ಎನಿ ಇಂಟರ್ವೀನಿಂಗ್ ಮೀಡಿಯಮ್. ಗ್ರಾವಿಟೇಷನ್ ಫೋರ್ಸ್ಗೂ ಅಷ್ಟೇ, ಅಲ್ಲಿ ಮೀಡಿಯಮ್ ಇರಬೇಕು ಅಂತ ಏನಿಲ್ಲ. ಬಿಟ್ವೀನ್ ಅರ್ತ್ ಮತ್ತು ಸನ್ ಯಾವ ಮೀಡಿಯಮ್ ಇದೆ? ದೇರ್ ಇಸ್ ವ್ಯಾಕ್ಯೂಮ್. ಆ ವ್ಯಾಕ್ಯೂಮ್ ಇದ್ರೂ ಫೋರ್ಸ್ ಇದ್ದೇ ಇರುತ್ತೆ, ಗ್ರಾವಿಟೇಷನ್ ಫೋರ್ಸ್. ವ್ಯಾಕ್ಯೂಮ್ ಇಲ್ಲದೆ ಇದ್ರೂ ಗ್ರಾವಿಟೇಷನ್ ಫೋರ್ಸ್ ಇರುತ್ತೆ, ಹೌದಾ. ಇನ್ ದ ಸೇಮ್ ಮ್ಯಾನರ್ ಇವೆರಡೂ ಚಾರ್ಜ್ ನಡುವೆ, ಚಾರ್ಜ್ 1 ಮತ್ತು 3, 1 ಮತ್ತು 2 ಅಥವಾ 2 ಮತ್ತು 3 ನಡುವೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇರಬೇಕು ಅಂದರೆ ಇಲ್ಲಿ ಯಾವುದೇ ಮೀಡಿಯಮ್ನ ಅವಶ್ಯಕತೆ ಇಲ್ಲ. ಮೀಡಿಯಮ್ ಇದ್ರೂ ಸರಿನೇ, ಇಲ್ಲದೇ ಇದ್ರೂ ಸರಿನೇ. ಅಂದರೆ ಇಟ್ ಡಸ್ ನಾಟ್ ನೀಡ್ ಎನಿ ಇಂಟರ್ವೀನಿಂಗ್ ಮೀಡಿಯಮ್, ಹೌದಾ. ಮತ್ತು ಇಟ್ ಈಸ್ ಎನಾರ್ಮಸ್ಲಿ ಸ್ಟ್ರಾಂಗ್. ಗ್ರಾವಿಟೇಷನ್ ಫೋರ್ಸ್ ಏನಂತ ಹೇಳಿದೆ? ಇಟ್ ಇಸ್ ದ ವೀಕೆಸ್ಟ್ ಫೋರ್ಸ್, ಬಟ್ ಇಟ್ ಈಸ್ ಸ್ಟ್ರಾಂಗ್ ಫೋರ್ಸ್. ಸ್ಟ್ರಾಂಗೆಸ್ಟ್ ಅಂತ ಹೇಳ್ತಾ ಇಲ್ಲ ನಾನು, ಇಟ್ ಈಸ್ ಸ್ಟ್ರಾಂಗ್ ಫೋರ್ಸ್ ಆ್ಯಸ್ ಕಂಪೇರ್ ಟು ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ಗೆ ಹೋಲಿಕೆ ಮಾಡಿದ್ರೆ ದಿಸ್ ಫೋರ್ಸ್ ಈಸ್ ಸ್ಟ್ರಾಂಗ್. ಎಕ್ಸಾಂಪಲ್, ಇಫ್ ಯು ಟೇಕ್ 2 protons, say it is 1 proton, this is another proton. Protons ಎಲ್ಲಿರ್ತವೆ? Protons will be in the nucleus of an atom, ಹೌದಾನೆ. ಸೇ what is the charge on the proton? The charge on the proton is ಎಷ್ಟು? So 9.1 into 10 power of minus 19 coulomb, ಹೌದಾ. ಸೊ what is the mass of the proton? 1.67 into 10 power of minus 27 kg, ಹೌದಾ. ಸೊ ಬಿಕಾಸ್ ಆಫ್ ದಿಸ್ ಮಾಸ್, ಸೊ ಯಾವ ಫೋರ್ಸ್ ಇರುತ್ತೆ? ಬಿಕಾಸ್ ಆಫ್ ಮಾಸ್ ದೇರ್ ಇಸ್ ಎ ಗ್ರಾವಿಟೇಷನಲ್ ಫೋರ್ಸ್. ಇವೆರಡೂ ನಡುವೆ ದೇರ್ ಇಸ್ ಎ ಗ್ರಾವಿಟೇಷನಲ್ ಫೋರ್ಸ್ denoted by blue color. Also because of the charge, ಯಾವ ಚಾರ್ಜ್ ಇದೆ? ಎಲೆಕ್ಟ್ರಿಕ್ ಚಾರ್ಜ್ ಆಫ್ 1.6, not 9.1, 1.6 into 10 power of minus 19 coulomb, there is a electromagnetic force. Attraction and repulsion. Protons are positively charged, so there is a electromagnetic force of repulsion. ಅದು ರಿಪಲ್ಷನ್ ಆಗಲಿ ಅಟ್ರಾಕ್ಷನ್ ಆಗಲಿ, ಬಟ್ ದೇರ್ ಇಸ್ ಎ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಅಂದರೆ ಬಿಟ್ವೀನ್ 2 protons ದೇರ್ ಇಸ್ ಎ ಗ್ರಾವಿಟೇಷನಲ್ ಫೋರ್ಸ್, ಆಲ್ಸೋ ದೇರ್ ಇಸ್ ಎ ರಿಪಲ್ಸಿವ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ರಿಪಲ್ಷನ್. ಬಟ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಇಟ್ ವಿಲ್ ಬಿ ಸ್ಟ್ರಾಂಗ್. ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಇಟ್ ವಿಲ್ ಬಿ 10 power of 36 times stronger. 10 power of 36 times stronger than the gravitational force. 10 power of 36, big number or small number? Very very big number, ಹೌದಾನೆ. ಸೊ ಸೇ somebody is having this much of energy, ಅದು ಇಷ್ಟು ಫೋರ್ಸ್ ಇದೆ ಯಾರ ಹತ್ರ? ನಿಮ್ಮಲ್ಲೇ, ನಿನ್ನ ಹತ್ರನೇ ಅಂತ ಇಟ್ಕೊ. ಸೊ ನಿನ್ನ ಫ್ರೆಂಡ್ ಹತ್ರ, ಯುವರ್ ಫ್ರೆಂಡ್, ಸೊ ಶಿ ಈಸ್ ಹ್ಯಾವಿಂಗ್, ನಿನ್ನ ಹತ್ರ ಎಷ್ಟಿದೆ ಅದಕ್ಕಿಂತ 10 power of 36 times
ಇದನ್ನು ಡಬಲ್ ಮಾಡಿದ್ರೆ ಇಷ್ಟು ದೊಡ್ಡದಾಗುತ್ತೆ, ಇನ್ನೂ ದೊಡ್ಡದು ಮಾಡಿದ್ರೆ ಇಷ್ಟು ದೊಡ್ಡದಾಗುತ್ತೆ. 10⁻36 ಅಂದರೆ 1 ಬರೆದು 35 0 ಹಾಕಬೇಕು. ಶುಡ್ ಪುಟ್ 35 zeros. ಅಂದರೆ ನಿನಗಿಂತ ಅವಳು ಇಷ್ಟು ಸ್ಟ್ರಾಂಗ್ ಆಗಿದ್ದಾಳೆ. 35 ಆಯಿತಾ? ಆಗಿಲ್ಲ ಮೋಸ್ಟ್ಲಿ. ದಿಸ್ ಮಚ್ ಸ್ಟ್ರಾಂಗ್ ಶಿ ಈಸ್. 35 ಆಗಿರ್ಬೋದು, ಹೌದಾ? ಸೊ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಹೌ ಸ್ಟ್ರಾಂಗ್ ದ ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್ ಈಸ್. ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್ ಈಸ್, ಹೌದಾ? ದಟ್ ಈಸ್ ಹೌ ಸ್ಟ್ರಾಂಗ್ ದ ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್, ಆಯಿತಾ? ಸೊ ದಸ್ ಇಟ್ ಈಸ್ ದ ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್ ದಟ್ ಗವರ್ನ್ಸ್ ದ ಸ್ಟ್ರಕ್ಚರ್ ಆಫ್ ಆಟಮ್ಸ್. ಆಟಮ್ಸು ಮತ್ತು ನ್ಯೂಕ್ಲಿಯಸ್ಸು ಅಥವಾ ಮಾಲಿಕ್ಯೂಲ್ಸ್, ಹೌದಾ? ಸೊ ಯು ಕ್ಯಾನ್ ಸಿ ಯುವರ್ ಮೊಬೈಲ್ ನೋಡ್ತಾ ಇದೆಯಾ? ಸೊ ವಾಟ್ ಇಸ್ ದಟ್ ಸ್ಟ್ರಕ್ಚರ್ ಆಫ್ ದ ಮೊಬೈಲ್? ಸೊ ಇಟ್ ಇಸ್ ರೆಕ್ಟ್ಯಾಂಗ್ಯುಲರ್, ಕ್ಯೂಬಾಯ್ಡ್, ಹೌದಾನೆ? ಅದಕ್ಕೆ ಯಾಕೆ ಆ ಸ್ಟ್ರಕ್ಚರ್ ಬಂತು ಅಂದರೆ ಬಿಕಾಸ್ ಆಫ್ ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್. ಬಿಕಾಸ್ ಆಫ್ ದ ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್. ಅಥವಾ ಯು ಕ್ಯಾನ್ ಸಿ ದ ಟೇಬಲ್ ಯು ಆರ್ ಸಿಟ್ಟಿಂಗ್. ಸೊ ವೈ ಇಟ್ ಈಸ್ ಹ್ಯಾವಿಂಗ್ ದ ಆ ಶೇಪ್ ಅಂದರೆ ಬಿಕಾಸ್ ಆಫ್ ದ ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್ ಬಿಟ್ವೀನ್ ದ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್, ಹೌದಾನೆ? ಸೊ ಅದೇ ಥರ ದ ಕೆಮಿಕಲ್ ರಿಯಾಕ್ಷನ್ಸ್ that occur, that is all governed by the electromagnetic force. Electromagnetic force, ಹೌದಾ? So in the same manner, so yesterday in last video we have listed some forces just like the spring force, muscular force, frictional force, ಹೌದಾ? Those I called it as derived forces. ಎಂಥ ಫೋರ್ಸ್ ಅದು? derived forces, ಹೌದಾನೆ? So those derived forces are also due to the electromagnetic force. They are also the electromagnetic force, ಹೌದಾನೆ? So gravitation force is attractive. Gravitation force is attractive, but the electromagnetic force is attractive, or it may be repulsive. It may be repulsive. So this is about the electromagnetic force. ಎಂಥ ಫೋರ್ಸ್ ಇದು? electromagnetic force, ಹೌದಾನೆ? So you can see how electromagnetic force is, how much it is stronger. How much it is stronger, ಹೌದಾ? So electromagnetic force, if you keep your hands, so if you say you are standing, so ನಿಂತಿದೆಯಾ? ಸೊ ಯು ಆರ್ ಕೀಪಿಂಗ್ ಎ ನೋಟ್ಬುಕ್ ಇನ್ ಯುವರ್ ಹ್ಯಾಂಡ್. ನಿನ್ನ ಕೈಯಲ್ಲೊಂದು ನೋಟ್ಬುಕ್ ಇಟ್ಕೊಂಡಿದ್ಯಾ, ಹೌದಾನೆ? ಸೊ ಮುಂದೆ ಚಾಚಿದೆಯಾ ಕೈನ, ಸೊ ದೇರ್ ಇಸ್ ಎ ನೋಟ್ಬುಕ್. ಸೊ ದಿಸ್ ನೋಟ್ಬುಕ್ ವಿಲ್ ಬಿ ಎಕ್ಸ್ಪೀರಿಯನ್ಸಿಂಗ್ ಎ ಗ್ರಾವಿಟೇಷನಲ್ ಫೋರ್ಸ್. ಇಟ್ ವಿಲ್ ಬಿ ಎಕ್ಸ್ಪೀರಿಯನ್ಸಿಂಗ್ ಎ gravitational force. It will be experiencing a gravitational force due to the earth, ಹೌದಾ? But there is a normal reaction in the upward direction. Normal reaction in the upward direction. ಆದ ಕಾರಣ ನೋಟ್ಬುಕ್ ಬೀಳ್ತಿಲ್ಲ. ಸೊ ದಿಸ್ ನಾರ್ಮಲ್ ರಿಯಾಕ್ಷನ್ ಯಾಕಿದೆ ಅಂದರೆ ಬಿಕಾಸ್ ಆಫ್ ದ ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಫ್ ಯುವರ್ ಹ್ಯಾಂಡ್. ನಿನ್ನ ಕೈಯಲ್ಲಿ ಏನು ಮಾಲಿಕ್ಯೂಲ್ಸ್ ಇದಾವಲ್ಲ, ಯುವರ್ ಹ್ಯಾಂಡ್ ಇಸ್ ಆಲ್ಸೋ ಮೇಡ್ ಅಪ್ ಆಫ್ ಸಮ್ ಮಾಲಿಕ್ಯೂಲ್ಸ್. ವಾಟರ್ ಮಾಲಿಕ್ಯೂಲ್, ಬ್ಲಡ್, ಹೌದಾನೆ? ಸೊ ಯುವರ್ ಸ್ಕಿನ್, ಪ್ರೋಟೀನ್, ಹೌದಾ? ಸೊ ದೇರ್ ಇಸ್ ಎ ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಫ್ ಯುವರ್ ಹ್ಯಾಂಡ್, ಆಲ್ಸೋ ದ ಮಾಲಿಕ್ಯೂಲ್ಸ್ ಆಫ್ ದ ಆಟಮ್ಸ್ ಆಫ್ ದ ನೋಟ್ಬುಕ್. ಅವೆರಡು ನಡುವೆ ಏನು ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್ ಇದೆಯಲ್ಲ, ದಟ್ ಫೋರ್ಸ್ ಏನು ಮಾಡ್ತಾ ಇದೆ, ಈ ನೋಟ್ಬುಕ್ನ ಕೆಳಗೆ ಬೀಳೋದನ್ನು ತಡಿತಾ ಇದೆ. ಅಂದರೆ ದ ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್ ಬಿಟ್ವೀನ್ ಯುವರ್ ಹ್ಯಾಂಡ್ and the notebook, it is very very strong. It is very very strong. So since it is very very strong, electromagnetic force is very strong, that's why so you can easily hold the notebook. ಅಕಸ್ಮಾತ್ ಇದು ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್ ವೀಕ್ ಆಗಿದ್ದಿದ್ರೆ ನಿನ್ನ ಕೈ ಏನಾಗ್ಬಿಡ್ತಿದ್ದು, ಪುಡಿ ಪುಡಿ ಆಗ್ಬಿಡ್ತಾ ಇತ್ತು. ಪುಡಿ ಪುಡಿಯಾಗಿ ಫಿಲಮೆಲ್ಲ ನೋಡಿರ್ತೀರ ಸೊ ಕೆಲವು ಮೂವೀಸಲ್ಲಿ. ಸೊ ಯಾವುದೋ ಮೂರ್ತಿ ಪುಡಿ ಪುಡಿಯಾಗಿ ಬಿದ್ದೋಗ್ಬಿಡುತ್ತೆ. ಯು ವುಡ್ ಹ್ಯಾವ್ ಕ್ರಂಬಲ್ಡ್. ಎಂತ ಕರೀತಾರೆ ಅದಕ್ಕೆ? ಕ್ರಂಬಲ್ಡ್. ಯಾಕೆ ನೀನು ಆರಾಮ ನೋಟ್ಬುಕ್ ಕೈ ಹಿಡ್ಕೊಂಡಿದ್ದೆ ಅಂದರೆ ಬಿಕಾಸ್ ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್ ಈಸ್ ಸ್ಟ್ರಾಂಗರ್ ದ್ಯಾನ್ ದ ಗ್ರಾವಿಟೇಷನಲ್ ಫೋರ್ಸ್. ಎಷ್ಟು ಸ್ಟ್ರಾಂಗರ್? 10⁻36 times stronger. That's why you can easily hold the notebook in your hand. So since electromagnetic force is 10⁻36 times stronger than the gravitational force, ಸೊ ಅದೇ ಕಾರಣದಿಂದ ನೀನು ಆರಾಮ ನಿಂತ್ಕೊಂಡಿದ್ಯಾ. ಸೊ ನೀನು ಅಂದರೆ ಎಲ್ಲರೂ, ಇನ್ಕ್ಲೂಡಿಂಗ್ ಮೀ ಆಲ್ಸೋ, ಹೌದಾ? ವಿ ಆರ್ ಆಲ್ ಸ್ಟ್ಯಾಂಡಿಂಗ್ because of the enormous strength of the electromagnetic force. ಅಕಸ್ಮಾತ್ ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್ ಸ್ಟ್ರಾಂಗ್ ಆಗದೇ ಇದ್ದಿದ್ದರೆ, ಅಕಸ್ಮಾತ್ ಗ್ರಾವಿಟೇಷನಲ್ ಫೋರ್ಸೇ ಸ್ಟ್ರಾಂಗ್ ಆಗಿಬಿಟ್ಟಿದ್ರೆ, ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಅರ್ತ್ ಆ್ಯಂಡ್ ಅವರ್ ಸೆಲ್ಫ್, ನಮ್ಮ ಅರ್ತ್ ಎಳಿತಾ ಇತ್ತು ಕೆಳಗೆ, ಹೌದಾನೆ? ನಾವೇನಾಗ್ಬಿಡ್ತೀವಿ, ಪುಡಿ ಪುಡಿಯಾಗಿ ಬಿದ್ದೋಗ್ಬಿಡ್ತಿದ್ವಿ. ಸೊ ವುಡ್ ಹ್ಯಾವ್ ಬಿಕಮ್ ಡಸ್ಟ್. ನೀನು ಪುಡಿಯಾಗಿ ಎಲ್ಲ ನೆಲ ಸೇರ್ಕೊಂಡ್ಬಿಡ್ತೀವಿ. ಬಟ್ ನೋಡಿ ಹೌ ನೇಚರ್ ಈಸ್ ಕ್ಲೆವರ್. ಇಟ್ ಹ್ಯಾಸ್ ಮೇಡ್ ಗ್ರಾವಿಟೇಷನಲ್ ಫೋರ್ಸ್ ಸ್ಟ್ರಾಂಗರ್. ಎಷ್ಟು? 10⁻36 times stronger than the ಯಾವುದು ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್. ಇಟ್ ಈಸ್ ಸ್ಟ್ರಾಂಗರ್ ದ್ಯಾನ್ ದ ಗ್ರಾವಿಟೇಷನಲ್ ಫೋರ್ಸ್. ದಟ್ಸ್ ವೈ ವಿ ಆರ್ ಈಸಿಲಿ ಸೇಫ್, ಹೌದಾನೆ? ಅಕಸ್ಮಾತ್ ಇದ್ದ ಕೇಸ್ ಉಲ್ಟಾಗಿದ್ದಿದ್ರೆ ನಾವು ಯಾರು ಇರ್ತಾ ಇರಲಿಲ್ಲ. ನೋ ಆನ್ಲೈನ್ ಕ್ಲಾಸ್, ನಥಿಂಗ್, ಹೌದಾ? ಸೊ ದಿಸ್ ಈಸ್ ದ ಎಲೆಕ್ಟ್ರೋಮ್ಯಾಟಿಕ್ ಫೋರ್ಸ್, ಹೌದಾ? ಸೊ ಇನ್ ನೆಕ್ಸ್ಟ್ ವಿಡಿಯೋ ವಿಲ್ ಟಾಕ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಆ್ಯಂಡ್
weak nuclear force, weak nuclear force.